ಕೃಷ್ಣ ಮಾಧವ ಮುರಾರೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನೇ ಕೃಷ್ಣ ಪಾಂಡವರೈವರ ಪ್ರಾಣವು ನೀನೆ ಪರಮ ದಯಾಕರ ಕೊಡು ಎನಗಭಯವ ಪರಮ ದಯಾಕರ ಕೊಡು ಎನಗಭಯವ ಜೀವವು ನೀನೆಂದು ನಂಬಿದೆ ನಯ್ಯ ಜೀವವು ನೀನೆಂದು ನಂಬಿದೇನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದವು. ಆದರೂ ಭಗವಾನ್ ವಾಸುದೇವನ ಕೃಪಾದೃಷ್ಟಿಯು ಇನ್ನೂ ನಮ್ಮ ಮೇಲೆ ಬಾರಲಿಲ್ಲಬೇಕೆ? ಆದ್ದರಿಂದ ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣುತ್ತೇನೆ. ಅರಣ್ಯವಾಸ ಆಜ್ಞಾನುಸಾರದೆ ಅರಣ್ಯವಾಸ ಅವರ ಆಜ್ಞಾನುಸಾರದೆ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ಕೃಷ್ಣ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ಕೊನಿಸಿತೋ ದೇವಾ ಧರ್ಮದಿ ರಾಜ್ಯವ ಕರುಣಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರನ್ನು ಸಿದ್ಧತೆಗೊಂಡಿರೋ ಯುದ್ಧದ ಗೊತ್ತಿಯ ಸಿದ್ಧದವರು ಕುರು ಪಾಂಡವರನ್ನು ಸಿದ್ಧತೆಗೊಂಡಿರೋ ಯುದ್ಧದ ಗೊತ್ತಿಯ ಸಿದ್ಧದವರು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು
ಸಹಿತ ಬಲರಾಮನ ಸಹಾಯ ಪಡೆಯ ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಅಧಮ ಭೀಮನಂ ಹೊಸಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು ಅಧಮ ಭೀಮನಂ ಹೊಸಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು ಕದಿ ಮನವನ್ನು ಹೆದಗೆಡದೆ ಮದಕರಿಯಮ್ಮಯ ಕೊಪ್ಪಿಹನು ಕದಿ ಮನವನ್ನು ಹೆದಗೆಡದೆ ಮದಕರಿಯಮ್ಮಯ ಕೊಪ್ಪಿಹನು ಮಾನವನ ಬೆಂಬಲದಿಂದ ರೈವ ಪದಾಂತ ಪೌಂಡ ಮಾರ್ಪಟವು ಮಾನವನ ಬೆಂಬಲದಿಂದ ರೈವ ಪದಾಂತ ಪೌಂಡವರಾರ್ಪಟವು ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬಂತು ಆ ಪಾಂಡವರೊಡನೆ ಯುದ್ಧವು ಸಂಘಟಿಸಿತು ಈ ಚಂದ್ರಕುಲ ಚಕ್ರೇಶ್ವರದ ಛಲ ಮತ್ತು ಬಲವನ್ನು ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಲಿರುವುದು ಮುಂದಿನ ಮಹಾಯುದ್ಧ ಪಾಂಡವರು ಆ ಪಾಂಡವರಾದರೂ ಈ ಪೃಥ್ವಿ ನಡಲು ಅಸಮರ್ಥರು ಅವರಿಗೊತ್ತ ರಾಜ ಕೊಡುವುದಂತೂ ಸಾಧ್ಯವಿಲ್ಲದ ಮಾತು ಅವರು ನನ್ನಂತಹ ಗಂಡುಗಳಿಯಾಗಿದ್ದಲ್ಲಿ ರಣರಂಗದಲ್ಲಿ ನನ್ನೊಡನೆ ಹೋರಾಡಿ ರಾಜ್ಯಲಕ್ಷ್ಮಿಯನ್ನು ವಶಪಡಿಸಿ ಇಲ್ಲವೇ ಪುನಃ ಕಾಡಿಗೆ ಹೋಗಲಿ ಛಲ ತೊಟ್ಟು ಮಾಡುವೆನು ಯುದ್ಧ ಸತ್ತರಿ ವೀರ ಸ್ವರ್ಗ ಬದುಕಿದರೆ ಅಖಂಡ ಸಾಮ್ರಾಜ್ಯ ಅದಾಗದೆ ಛಲವನ್ನು ಬಿಡುವುದಿಲ್ಲ ನೆಲವನ್ನು ಕೊಡುವುದಿಲ್ಲ ಅಂತೂ ಅರ್ಜುನನಿಗಿಂತ ಮೊದಲೇ ದ್ವಾರಕಾನಗರವನ್ನು ಪ್ರವೇಶಿಸಿದ್ದಾಯಿತು ಇನ್ನು ಕೃಷ್ಣ ಬಲರಾಮರನ್ನು ಸಂಧಿಸಿ ಯಾದವರ ಸೈನ್ಯದ ಸಹಾಯವನ್ನೇ ಪಡೆಯುವೆನು ಯಾದವರ ಜನ ಸೈನ್ಯವ ದೊರೆತರೆ ಸುಲಭದಿ ಪಡಿಸುವೆ ಶತ್ರುಗಳ ಯಾದವರ ಜನ ಸೈನ್ಯವ ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ ಪಾಮಾರಮಣನು ಎಂಬಶವಾದ ಓಮ ಧೈರ್ಯ ಜೀವನ ಪಾಮಾರಮಣನು ಎಂಬಶವಾದ ಓಮ ಧೈರ್ಯ ಭೀಮನ ಮಧ್ಯಮ ಪಾಂಡವ ಪಾತ್ರನ ವಧಿಸ ಮಿತ್ರಕಾಂಡ ತೊಟ್ಟಿಯನ್ನು ಪಡವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕಾಂಡ ತೊಟ್ಟಿಯನ್ನು ಪಡವ ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರುಷದಿ ಕರೆಯನಾಳ್ವೆ ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರುಷದಿ ಕರೆಯನಾಳ್ವೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ತೆರಳುವೆ ಬರದಿ ನಾವು ತೆರಳುವೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನಲಿವೆನು ದೇವ ಅರಿತು ಬೆರೆತು ನಲಿವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ
ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ಜ್ಞಾನ ರೂಪಿ ಗಾನ ವಿಹಾರಿ ಪರಮಾತ್ಮ ಜ್ಞಾನ ರೂಪಿ ಗಾನ ವಿಹಾರಿ ಆನಂದ ಪರಮಾನಂದ ಪರಮಾತ್ಮ ಆನಂದ ಪರಮಾನಂದ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನಲಿವೆನು ದೇವ ಅರಿತು ಬೆರೆತು ನಲಿವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಶಾಂತಾಕಾರ ಕೃಷ್ಣ ಕೃಷ್ಣ ಪರಮಾತ್ಮ ಶಾಂತಕಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ಪರಮಾತ್ಮ ಶಾಂತಕಾರ ನಿಗಮ ಗೋಚರ ನಿತ್ಯ ನಿರಂಜನ ಸತ್ಯ ಸ್ವರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನಲಿವೆನು ದೇವ ಅರಿತು ಬೆರೆತು ನಲಿವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಶ್ರೀಕೃಷ್ಣ ಪರಮಾತ್ಮರು ನಿದ್ರಾ ಪರವಶರಾಗರು ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆ ಬಂದೆ ನಿಂದು ದ್ವಾರಕಾಪುರಕ್ಕೆ ಬಂದೆ ನಿಂದು ದ್ವಾರಕಾಪುರಕ್ಕೆ ಸುರಹರನ ಭಯವ ಕೊಂದುವೆ ಸುರದಿ ಕಡೆಯುವೆ ದುರ್ಲರ ಶಿರವ ಬಂದೆ ನಿಂದು ದ್ವಾರಕಾಪುರಕ್ಕೆ ಏನು ಹೊಂದವು ಮಾಧವನ ರಮಣೆ ಎನ್ನ ಮನವದು ಸೂರ್ಯ ಕೊಳ್ಳುವುದು
ಏನು ಹಂಗವು ಮಾಧವನರಮನೆ ಎನ್ನ ಮನವದು ಸೂರೆಗೊಳ್ಳು ಎತ್ತ ನೋಡಲು ಮುತ್ತಿನ ತೋರಣ ಎತ್ತ ನೋಡಲು ಮುತ್ತಿನ ತೋರಣ ಮನಕೋನಂದವ ಬೀರುತ್ತಲಿರುವುದು ಮಾಧವನರಮನೆ ಮನಕೋನಂದವ ಬೀರುತ್ತಲಿರುವುದು ಮಾಧವನರಮನೆ ಬಂದೆ ನೀ ದ್ವಾರಕಾಪುರಕ್ಕೆ ಪಾಂಡು ತನೆಯರ ದೂರದಿ ಜಯಿಸುತ್ತೆ ಪವನಾತ್ಮಕ ಹರಿಯ ಬಯಸುತ್ತ ಪಾಂಡು ತನೆಯರ ದೂರದಿ ಜಯಿಸುತ್ತೆ ಪವನಾತ್ಮಕ ಹರಿಯ ಬಯಸುತ್ತ ಪಾಪಿ ಪಾಂಡು ತಲೆಯರ ಶಿರಗಳ ಪಾಪಿ ಪಾಂಡು ತನೆಯರ ಶಿರಗಳ ದುರಾತ್ಮರನ್ನು ತರೋತ್ತರದು ಧರಿಸುತ್ತ ಬೆರೆಯುವ ದರೆಯೋ ದುರಾತ್ಮರನ್ನು ತರೋತ್ತರದು ಧರಿಸುತ್ತ ಬೆರೆಯುವ ದರೆಯೋ ಒಂದೇ ನಿಂದು ದ್ವಾರಕಾಪುರಕ್ಕೆ ಹವಯವ ಪೊಂದುವೆ ತುರದಿ ಕಡಿವೆ ದುರುಳರ ಶಿರವ ಬಂದೆ ನಿಂದು ದ್ವಾರಕಾಪುರಕ್ಕೆ ಏನಿ ಮಾಧವನ ಭವನದ ಶೃಂಗಾರ ವೈಭವ ಏನಿ ಭವನದ ಪರಿಯೋ ಏನಿ ಭವನದ ಪರಿಯೋ ಅಮೋಘ ವೈಭವದಿ ರಂಜಿಪ ಸಿರಿಯೋ ನವವಿಧ ರತ್ನದಿ ಕಂಗೊಳಿಸುತ್ತಿರುವುದೇ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿಹುದೇ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿಹುದೇ ಶಿಲಕನ ಚಾತುರ್ಯದಿ ಚೋಬಿಪುದು ನಂದಗೋಪನ ಭವನ ಹೇ ನಂದಗೋಪನ ಭವನ ಎಂದು ಎಲ್ಲಿಯೂ ಕಾಣದಂತಹ ಚಿತ್ರ ವಿಚಿತ್ರವಾದ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುತ್ತ ಕೋಟಿ ಸೂರ್ಯ ಪ್ರಕಾಶ ಮೌನವಾಗಿ ಬೆಳಗುತ್ತಿರುವುದಲ್ಲ ಈ ಮಾಧವನ ಭವನ. ಒಬ್ಬ ಭಾವಪುರುಷನಾದನು ಭಾವಪುರುಷನಾದನು ಹೆತ್ತ ನೋಡಿದರೆ ಮುತ್ತು ರತ್ನಗಳಿತ್ತು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡನೆ ನಯನ ಮನೋಹರವಿರುವ ಅದ್ಭುತ ಶಿಲಾ ಕೌಶಲ್ಯ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಭಂಗಿ ಮೂಡಿಸುವ ಈ ಅಪ್ಸರೆಯರ ಮಧುರ ಮಿಲನ. ಎಂತಹ ಶಿಲ್ಪಿಯ ಕೈ ಚಾತುರ್ಯವಿದು, ಇದು ಎಂತಹ ಶಿಲ್ಪಿಯ ಕೈ ಚಾತುರ್ಯವಿದು. ಈ ಶಿಲಾಬಾಲಕರಾದರೂ ಭಾವಭಂಗಿಯ ತೋರಿ ಓರೆ ನೋಟವು ಬೀರಿ ಸುಪ್ತ ಶರೀರವನ್ನೇ ಬಡಿದೆಪ್ಪಿಸುವಂತಹ ಹೊರಬೆತ್ತಲೇನೆ ತೋರುವ ಈ ಮಾಯಂಗಣರ ಕಡೆ ಕಣ್ಣಿನ ಕುಡಿ ನೋಟ ಬಲೆಯಲ್ಲಿ ಇವರನ್ನು ಸಾರಿ ಬಿಗಿದ ಬಲೆ, ಇವರನ್ನು ಸಾರಿ ಬಿಗಿದ ಬಲೆ.
ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುವಂಶ ಕುಲತಿಲಕ ಕೌರವೇಶ್ವರ ಗುರುವಂಶ ಕುಲತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಗುರುವಂಶ ಕುಲತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬೋಲೆ ಬೋಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವರ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಮಾಯೆ ಮಾಯೆ ಸೋದಗಿ ಮೂತಿ ಪ್ರೇಮಿ ಇಲ್ಲ ಕನಸೆ ಇಲ್ಲ ಇಲ್ಲ ಇವೆಲ್ಲವೂ ಹಾ ಕಪಟಿ ಕೃಷ್ಣನ ಮಾಯಾಜಾಲ ನವಕಂಡ ಭೂಮಂಡಲಾದೀಪ ಮನಿ ಮಕುಟ ವಿಜೃಂಭಿತ ನಿರಂತರ ಜಪಾದ ಪುರಸ್ಕೃತನಾಗಿ ಪೂರ್ವೀರ ಚಂಡ ನಿರ್ಮೂಲ ಭೌದಂಡ ಫಲಮಂಡಿತನಾಗಿ ದಿಗ್ದಿಗಂತೆ ಸಾವಿರಾಜಿತ ಶಾಸ್ತ್ರ ಭಯಂಕರ ಸಾಮ್ರಾಜ್ಯಾಧಿಪನಾದ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನ ಮನೆಗಿಂತಲೂ ಈ ಮಾಧವನ ಭವನು ಅದ್ಭುತವೇ ರಮಣೀಯವೇ ಶೋಭಾಯಮಯವೇ ಅದೆಂದಿಗೂ ಸಾಧ್ಯವಿಲ್ಲ. ಓ ಸಾರ್ಥಕಿ ನೀನಿಲ್ಲಿ ಓ ನಿನ್ನ ಕೃಷ್ಣನೆಲ್ಲಿ? ಶ್ರೀಕೃಷ್ಣ ಪರಮಾತ್ಮರು ನಿದ್ರಾಪರವಶರಾಗಿರುವರು ಕುರರಾಜ. ಓಹೋ ಕೃಷ್ಣ ಮುಕುಂದ ಮುರಹರಿ ಮಾಧವ ವಸಂತ ಕುಸುಮಾಗ್ರಣಿತ ಕುಸುಮಾದರ ಸುಗಂಧ ಸುಪರಿಮಳ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನದಲ್ಲಿ ಅಚಲ ಕೀರ್ತಿ ಗಳಿಸಿದ ಈ ದ್ವಾರಕಾ ನಗರದ ಹರಸ ನಂದ ಗೋಪಾಲ ಆಗಲು ನಿದ್ರೆಯಲ್ಲೇ ಮಗ್ನನಾಗಿರೋ ರೌಸಕ್ಕೆ ಏನೋ ಕಾರಣವಿರಲೇನಿದೆ. ಆದರೂ ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯಭಾರದ ಸೂತ್ರವನ್ನೆಲ್ಲ ತನ್ನಣ್ಣನಾದ ಬಲಭದ್ರ ದೇವನಿಗೆ ಒಪ್ಪಿಸಿ ಈತನು ಮಾತ್ರ ಸುಖತಲ್ಪದಲ್ಲಿ ತಲ್ಲೀಡನಾಗಿರುವನಲ್ಲ. ಇರಲಿ, ಆ ಸಾತಕಿ ನಿನ್ನಲ್ಲೊಂದು ಮಾತಿದೆ. ಅದೇನು ಹೇಳು ಕುರುರಾಜ? ಬೋರ್ಗರ್ವ ಕಾಳ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಏಕರ ಸಂಗ್ರಾಮ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು.
ಇದಕ್ಕೆ ನಿನ್ನ ಉತ್ತರ? ಇದಕ್ಕೆ ಉತ್ತರ ಕೊಡಲು ನಾವು ಸ್ವತಂತ್ರರಲ್ಲ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವರು ನಾವು ಸಹ ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿಯು ಸಾಧಿಸಬಲ್ಲ ಶಕ್ತಿ ಸಾಮರ್ಥ್ಯದೊಳಗೂಡಿದ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೆಯಾದರೆ ಸಮಸ್ತ ಯಾದವ ಸೈನ್ಯವೆಲ್ಲವೂ ನಮ್ಮ ಪಕ್ಷ ಸೇರಿಯಂತೆ ಸರಿ. ಸಂದೇಹವೇಕೆ ಗುರುರಾಜ? ಇನ್ನೇನು ಶ್ರೀಕೃಷ್ಣ ಪರಮಾತ್ಮರು ಎಚ್ಚರಗೊಳ್ಳಿ, ಸ್ವಲ್ಪ ಕಾಲ ಈ ಪೀಠದಲ್ಲಿ ವಿಶ್ರಮಿಸಿಕೊಳ್ಳಿ. ಇರಲಿ, ಈತನು ತಾನಾಗಿ ಎಚ್ಚರವಾಗುವವರೆಗೂ ನಾನು ಇಲ್ಲೇ ಕೆಲಸ ವಿಶ್ರಾಂತಿಸಿಕೊಳ್ಳುವೆ. ಛೇ, ರಾಜಾದಿರಾಜ ಮಾರ್ತಾಂಡ ತೇಜ ಭೂಮಂಡಲದೊಳ್ಳ ಕಂಡ ಕೀರ್ತಿ ಪ್ರಚಂಡ ಗುರುಕುಲ ಚಂದ್ರ ಸಾರ್ವಭೌಮ ಚಕ್ರವರ್ತಿ ಚಲದಂಕಮಲ್ಲ ಕೌರವೇಶ್ವರನಾದ ನಾನು ಕೇವಲ ಈ ಗೋಪಾಲನ ಪಾದಸ್ಥಳದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಕರುಣಧಿ ನೋಡು ನಿನ್ನನ್ನೇ ನಂಬಿದೆ ದ್ವಾರಕಿ ವಾಸನೆ. ನೀ ಕರುಣಧಿ ನೋಡು ನಿನ್ನನ್ನೇ ನಂಬಿದೆ ದ್ವಾರಕಿ ವಾಸನೆ. ಕಾಳಿಂಗ ಮರ್ದನ ರುಕ್ಮಿಣಿ ರಮಣ ಮಾರ್ದನ ರುಕ್ಮಿಣಿ ರಮಣ ಭಕ್ತರ ಪೊರೆವವನೇ ಶ್ರೀಹರಿ. ನೀ ಕರುಣಧಿ ನೋಡು ನಿನ್ನನ್ನೇ ನಂಬಿದೆ ದ್ವಾರಕಿ ವಾಸನೆ. ಪರಮಾತ್ಮ ವಾಸುದೇವ ಬಾಲ್ಯ ರೂಪವಂ ತೋರಿ ಧನ್ಯನ ಮಾಡಿ ಜ್ಞಾನವಂ ನೀಡಿದೆ. ಬಾಲ್ಯ ರೂಪವಂ ತೋರಿ ಧನ್ಯನ ಮಾಡಿ ಜ್ಞಾನವಂ ನೀಡಿದೆ. ಜಗದೋದ್ಧಾರನೆ ಕೃಷ್ಣ. ಜಗದೋದ್ಧಾರನೆ ಶ್ರೀ ವಾಸುದೇವನೇ. ಪರಮಾತ್ಮ ಜಗದೋದ್ಧಾರನೆ ಶ್ರೀ ವಾಸುದೇವನೇ ಭಕ್ತರ ಪೊರೆ ಭವನೇ ಶ್ರೀಹರಿ. ನೀ ಕರುಣಧಿ ನೋಡು ನಿನ್ನನ್ನೇ ನಂಬಿದೆ ದ್ವಾರಕಿ ವಾಸನೆ. ಪರಮಾತ್ಮ ವಾಸುದೇವ ಹಾಲುಣಿಸಲು ಬಂದ ಪೂತನಿಯ ಕೊಂದೆ ಜಗವೆಲ್ಲ ನೀ ಕೊರೆದೆ. ಪರಮಾತ್ಮ ಹಾಲುಣಿಸಲು ಬಂದ ಪೂತನಿಯ
ಕೊಂದೆ ಜಗವೆಲ್ಲ ನೀ ಕೊರೆದೆ ಕಂಸ ಶಿಶುಪಾಲಾದಿ ಕೃಷ್ಣ ಕಂಸ ಶಿಶುಪಾಲಾದಿ ದಾನವರ ಸಂಹರಿಸಿ ಕಂಸ ಶಿಶುಪಾಲಾದಿ ದಾನವರ ಸಂಹರಿಸಿ ಪಾಂಡವರ ಕೊರೆದೆ ಶ್ರೀಹರಿ ಪಾಂಡವರ ಕೊರೆದೆ ಶ್ರೀಹರಿ ಈ ಕರುಣದಿ ನೋಡು ನಿನ್ನನೆ ನಂಬಿದೆ ದ್ವಾರಕಿ ವಾಸನೆ ಮಾರ್ಗಮಾರ್ಗನ ರುಕ್ಮಿಣಿ ರಮಣ ಕಾಳಿಂಗ ಮಾರ್ಗನ ರುಕ್ಮಿಣಿ ರಮಣ ಭಕ್ತರ ಪೊರೆ ಭವನೆ ಶ್ರೀಹರಿ ಈ ಕರುಣದಿ ನೋಡು ನಿನ್ನನೆ ನಂಬಿದೆ ದ್ವಾರಕಿ ವಾಸನೆ ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣ ಸಖನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ ಅರ್ಜುನ? ಏಕೆ, ಏನಾಯಿತು ಸಾತ್ಯಕಿ? ನನಗೆ ಹೇಳಲು ಮನಸ್ಸಿಲ್ಲ, ನೀನೇ ನೋಡುವೆಯಂತೆ. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮುಂಚೆ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಹಾಲಸ್ಯ ಪ್ರವೃತ್ತಿಯ ಫಲವಾಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯಲು ದುರ್ಯೋಧನು ನಿನಗಿಂತ ಮೊದಲು ದ್ವಾರಕೆಗೆ ಬಂದಿರುವನು. ಇದು ಎಂತಹ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಎಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಆದರೂ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಶ್ರೀಕೃಷ್ಣ ಪರಮಾತ್ಮನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಸಂತೋಷದ ವಿಷಯವೇ. ನಾನು ಮತ್ತು ನನ್ನ 4 ಸಹೋದರರು ಪಾಂಚಾಲಿಯೊಡನೆ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆ. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಚ್ಚವಿಸಿ ಮೆರೆಯುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುಸಾರವಾದ ಫಲವು ಅವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ ಹಲವಾರು ಕಡೆ ತಿರುಗಿದರೆ ತಾನೇ ಹಲವು ರಾಜರ ಮಂದಿ ಸಹಾಯವು ನಮಗೆ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಅರ್ಜುನ, ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ. ನೀನು ಮರೆಯಬೇಡ, ನೀನು ಮರೆಯಬೇಡ ದುರ್ಯೋಧನ. ಪರಮಾತ್ಮ, ಹೇ ಜನಾರ್ದನ, ಜಾಗರೀಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ. 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಹೇಳು ಚಕ್ರಪಾಣಿ. ಶಬರಿಗಭಯವನಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ.
ಯುಗದ ಪರಿ ಅಂತ್ಯವು ನೀನೆ ನಗು ನಗು ತಲೆಗಿ ಜಗವ ಬೆಳಗಿದೆ ಯುಗ ಯುಗದ ಪರಿ ಅಂತ್ಯವು ನೀನೆ ನಗು ನಗು ತಲೆಗಿ ಜಗವ ಬೆಳಗಿದೆ ಭೃಗುಮುನಿದ ಪದ ಅಜ್ಜಿ ಅಳಿಸಿ ಮೋಕ್ಷವ ನೀಡಿದ ತಂದೆ ಭೃಗುಮುನಿದ ಪದ ಅಜ್ಜಿ ಅಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರವದನ ಲೋಕದ ಭವಬಂಧನ ಬಿಗಿಸು ಲೋಕದ ಭವಬಂಧನ ಓ ಸಿಂಧು ಶಯನ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀರ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀರ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ತ್ವರಿತದಿ ಬಂದು ಕಾಯ್ದ ನೀರನ್ನು ಇನ್ನು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದ ನೀರನ್ನು ಇನ್ನು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರವದನ ಓ ಸಿಂಧು ಶಯನ ಸುಂದರವದನ ನಿಗಿಸು ಲೋಕದ ಭವಬಂಧನ ನಿಗಿಸು ಲೋಕದ ಭವಬಂಧನ ಓ ಸಿಂಧು ಶಯನ ಸುಂದರವದನ ಹೇಳು ಜನಾರ್ದನ ಪರಮಾತ್ಮ ಜಾಗರೀತನಾಗು ಸ್ವಲ್ಪ ವೇಳೆ ಆಯಿತು ಪರಮಾತ್ಮ ಎಲ್ಲರೂ ಕುಶಲವೇ ಪಾರ್ಥ ತಮ್ಮ ಅನುಗ್ರಹದಿಂದ ಸರ್ವರೂ ಕ್ಷೇಮದಿಂದಿರುವರು ಚೇಚೆ ಈ ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ ಪರಮಾತ್ಮ ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ ಅದುವೇ ನನಗೆ ಮಹಾಪ್ರಸಾದ ವಾಸುದೇವ ಯಾರು ಕುರುಚಕ್ರೇಶ್ವರ ಚಕ್ರೇಶ್ವರ ಓ ಬಾವ ಸೌಖ್ಯವೇ ಸಮಾಚಾರವೇನು ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯ್ತಲ್ಲ ಬಾವ ಬಾಮಾರಮಣ ನಿದ್ರೆ ಮಾಡುವರನ್ನು ಎಚ್ಚರಿಸಬಹುದು ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದೆ ಇದ್ದು ಈ ನಿನ್ನ ಪ್ರಾಣ ಮಿತ್ರ ಅರ್ಜುನನ್ನು ಬಂದು ಕೂಡಲೇ ಎದ್ದು ಕುಳಿತು ಭಾಷಣವನ್ನು ಪ್ರಾರಂಭಿಸಿಬಿಟ್ಟೆಯಲ್ಲ ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವುಗಳು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಹಾ, ಅದು ಹಾಗಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮ.
ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬರಬೇಕಾಯಿತು. ಅರ್ಜುನ, ಯುದ್ಧವೇ? ಬಾವ, ಬೇಡ ಬಾವ. ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆಯ? ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಬಾವ. ಕೃಷ್ಣ, ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಅವ ಮತ್ತೆ ಇಲ್ಲ. ಭರತ ಪೂರ್ವಾದಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡೆದು ನಾರಿ ಮುತ್ತೈದೇರು ಮಾಂಗಲ್ಯಗಳಂ ಎಸೆದು ರಕ್ತದ ಮಡುವಿನ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳು. ಬಾವ, ಶತಕೋಟಿ ರಾಜ ಮಹಾರಾಜರ ನೆಲವು. ಬಾವ, ಕುಲದಲ್ಲಿ ಶತಕೋಟಿ ರಾಜ ಮಹಾರಾಜರ ಅಳಿದ ಈ ನೆಲವು. ಗಮನಿಸಿದೊಡೆ ಸಮಾಧಾನ ಕಾವಲು. ಗಮನಿಸಿದೊಡೆ ಸಮಾಧಾನ ಕಾವಲು. ಧರಣಿ ನಾರಿ ಯಾರನ್ನು ವರೆಸಿರಳು. ಧರಣಿ ನಾರಿ ಯಾರನ್ನು ವರೆಸಿದಳು. ಯಾರೊಡನೆ ಸಮಾಗಮ ಬಯಸಿದಳು. ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸೋ. ಗುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ. ಗುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ. ಅನುಜರಿಗನ್ಯಾಯ ಕೈಯುವುದು ನ್ಯಾಯವೇ. ಅನುಜರಿಗನ್ಯಾಯ ಕೈಯುವುದು ನ್ಯಾಯವೇ. ಸಹಜಾತರಿಗೆ ಸಮಭಾಗ ನೀಡಿ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗೋ. ಮುಂದಿನ ಸಂತತಿಗಾದರ್ಶನಾಗೋ. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿ ಈ ಗೆಲವು.
ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವೋ ಯಾರಲ್ಲಿ ಸ್ಥಿರವಾಗುವುದು ಗಮನಿಸಿದೊಡೆ ಸಮಾಧಾನ ಕಾವುದು ಗಮನಿಸಿದೊಡೆ ಸಮಾಧಾನ ಕಾವುದು ಧರಣಿ ನಾರಿ ಯಾರನ್ನು ವರೆಸಿದಳು ಧರಣಿ ನಾರಿ ಯಾರನ್ನು ವರೆಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸೋ 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 ಆದ್ದರಿಂದ ದಾಯಾದಿಗಳಾದ ನೀವುಗಳೇ ಕೇವಲ ನೆಲೆದಾಸೆಗಾಗಿ ಒಡೆದಾಡಿ ಮುಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮವು ನಮಗುಂಟು. ಮೊದಲು ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿಯ ನಿಮ್ಮಣ್ಣನಾಡುತ್ತಿರೋ ಮಾತುಗಳನ್ನು. ನೀನು ಸಹ ಯಾದವರ ಸಹಾಯವನ್ನು ಬೇಡಿ ಬಂದಂತೆ ತೋರುತ್ತಿರುವುದಲ್ಲ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪಾರ್ಥ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೇಲಾಗಿ ವೀರನು, ನ್ಯಾಯಾಶೀಲನು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ಮೊದಲು ಬಂದ ನನ್ನ ಪಕ್ಷವನ್ನೇ ವಹಿಸಿದ್ದಾದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಿದಂತಾಗುವುದು. ಕೃಷ್ಣ, ನಿಧಾನವಾಗಿ ಆಲೋಚಿಸು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡ ಮೊದಲು ಪಾರ್ಥನನ್ನು ಕಂಡೆ. ದೊಡ್ಡ ಮಾತ್ರಕ್ಕೆ ಅರ್ಜುನನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರವೂ ಆತನಿಗಿರುವುದಲ್ಲವೇ? ಎಲ್ಲ ಆಹಾ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟದಿಂದ ಕೂಡಿದ ಅಣ್ಣ ಬಲರಾಮ ಸಹಿತ 11 ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೋರ್ವನೇ ಒಂದು ಕಡೆ. ಭಾವ, ಇವೆರಡರಲ್ಲಿ ಪಾರ್ಥ ನಿನಗೆ ಯಾವುದು ಬೇಕೋ ಕೇಳಿ ಪಡೆದುಕೋ. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ತಥಾಸ್ತು. ದುರ್ಯೋಧನ, ಪ್ರಯೋಜನ. ಕೃಷ್ಣ, ನೀನು ನಿರಾಯುಧನೋ? ಹೌದು. ನೀನು ನಿರಸ್ತನೋ? ಹೌದು. ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೋ? ಹಾಗೆಂದು ವಚನ ಕೊಟ್ಟಿರುವನು ಭಾವ. ಹಾಗಾದರೆ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರು ಬಲರಾಮರ ಸಹಿತ ಆ ನಿನ್ನ 11 ಅಕ್ಷೋಹಿಣಿ ಸೇವೆ ಪಕ್ಷವನ್ನು ಸೇರಲಿ. ಭಾವ, ನಿನ್ನ ಪರಾಕ್ರಮಕ್ಕೆ, ನಿನ್ನ ಶೌರ್ಯಕ್ಕೆ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡೆ. ನಡೆಯ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ನಾವು ನಿನ್ನು ಹೋಗಿ ಬರಲೇ? ನಡೆಯ ಭಾವ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಕಣ್ಸನ್ನಿಗಿಂದ ಭಕ್ತರನ್ನು ಹೆಚ್ಚಿಸುವ ಈ ನಿನ್ನ ಮಾಯಾ ಸ್ವರೂಪವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಭಾವ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶುದ್ಧ
ರಕ್ತ ಕೋಳಿಯ ಹರಿಸಿ ಯದುಪತಿ ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಕರುಣಿಸಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕವ ಸಹಿಸಲಾರ ರಣದೋಳ್ ಆಯುಧವ ಧರಿಸದಿರೇ ರಣದೋಳ್ ಆಯುಧವ ಧರಿಸದಿರೇ ಪಾಂಡವರನ್ನದೆಂದು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಬಲು ಕಪಟಿ, ಬಲು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಅರ್ಜುನನೋ ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವು ನಿಮ್ಮಲ್ಲಿ ಬೆರೆಯಲು ಬಂದರೆ ಅದು ಸಾಧ್ಯವೇ? ಅದು ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಆದರೆ ಒಂದು ವಿಚಾರ, ಇಂದಿಗೆ ನಾವೇ ಬೇರೆ, ನೀವೇ ಬೇರೆ. ಸದಾ ನಿನ್ನ ಜ್ಞಾಪಕದಲ್ಲಿರಲಿ. ಭಾವ, ಏನದು? ಕೃಷ್ಣ, ಯುದ್ಧರಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಪ್ರಶ್ನೆಯಾದೆಯೇ? ಎಚ್ಚರ, ಮುಂದೆ ಸಂಧಿಸೋಣ ಸಮರಾಂಗಣದಲ್ಲಿ. ಆಗ ತೋರುವಂತೆ ಈ ನಿನ್ನ ಭಕ್ತರ ಏಳೋಕ್ಷಣಿ ಸೈನ್ಯದ ಬಲಾಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು ನಡೆಯ ಭಾವ. ಕೃಷ್ಣ, ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ. ಬರುತ್ತೇನೆ, ಬರುತ್ತೇನೆ. ಅರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯಾವರ್ತದ ಯೋಗಿಶ್ರೇಷ್ಠನು ಭಗವಾನ್ ವಾಸುದೇವನು, ನನ್ನ ಪ್ರಾಣ ಸ್ವಾನ ಬಂಧುವಾದ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಒಪ್ಪಿದನು. ಈಗ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ವಾರಿದಿ ಶಯನ ಮುರಹರಿ, ವಾರಿದಿ ಶಯನ ಮುರಹರಿ, ಬಗುತ ಹಿತಕರ ದುರಿತಾರ ಪೊರೆ. ವಾರಿದಿ ಶಯನ ಮುರಹರಿ, ವಾರಿದಿ ಶಯನ ಮುರಹರಿ, ಬಗುತ ಹಿತಕರ ದುರಿತಾರ ಪೊರೆ. ವಾರಿದಿ ಶಯನ ಮುರಹರಿ. ವೇದವನು ಪೊರೆದಿ ಭುವಿಯಲ್ಲಿ ಸಾಧಿಸಿದ ಧನುಜಾದಿ ಪರರನು. ವೇದವನು ಪೊರೆದಿ ಭುವಿಯಲ್ಲಿ ಸಾಧಿಸಿದ ಧನುಜಾದಿ ಪರರನು. ಸದದಿಸು ಕದಯ ಸದಯ ನೀಡೈ ಮುದುದಿ ಮುಕುತಿಯ ಪದವ ನೀಡೈ. ಸದಮಲ ಸುವಿಚರ ಸುವಿಮಲಕರ, ವಾರಿದಿ ಶಯನ ಮುರಹರಿ, ಬಗುತ ಹಿತಕರ ದುರಿತಾರ ಪೊರೆ. ವಾರಿದಿ ಶಯನ ಮುರಹರಿ. ಮೊರೆಯೊ ಬಕುತರ ಮೊರೆಯನು ಪರಮ ತನಕ ನಿನ್ನು. ಮೊರೆಯೊ ಬಕುತರ ಮೊರೆಯನು ಪರಮ ತನಕ ನಿನ್ನು. ದುರದೊಳತಿ ತವೆಸಗಲು ಕರುಣದಲ್ಲಿ ಸಮ್ಮತಿಸಿದೆ ಪರಮಾತ್ಮ ವಾಸುದೇವ. ದುರದೊಳತಿ ತವೆಸಗಲು ಕರುಣದಲ್ಲಿ ಸಮ್ಮತಿಸಿದೆ. ಪರಮದಯ ಕರುಣಾಭರಣ, ಪರಮ ಗುಣ ಕರುಣಾಭರಣ. ಮೊರೆಲ ತುಮಿ ಪತಿ ಫಣಿ ಶಯನ ಪದಗಮನ. ವಾರಿದಿ ಶಯನ ಮುರಹರಿ, ಬಗುತ ಹಿತಕರ ದುರಿತಾರ ಪೊರೆ. ವಾರಿದಿ ಶಯನ ಮುರಹರಿ, ವಾರಿದಿ ಶಯನ ಮುರಹರಿ, ವಾರಿದಿ ಶಯನ ಮುರಹರಿ.
ಅರ್ಜುನ ಅರ್ಜುನ ಪರಮಾತ್ಮ ವಾಸುದೇವ, ಎಂತಹ ಅಕಾರ್ಯವನ್ನು ಮಾಡಿದೆ ಪಾರ್ಥ. ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿತು ಓರೆಯನ್ನೆತ್ತುಕೊಳ್ಳುವ ಮಂದಮತಿಯಂತೆ ಮುಂದೆ ರಣದುರಂಧರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನು ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ನೇವ. ನೀನು ನನ್ನ ರಥದ ಸಾರಥಿಯಾಗು. ನೀ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟಿಕರಿಗೂ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು. ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ನನ್ನನ್ನು ಕಟ್ಟಿಕೊಂಡು ಒದ್ದಾಡುವೆ ಇಲ್ಲ. ಅಂತಹ ದೈವತ್ವದ ಬಲಗಳು ನನ್ನಲ್ಲಿ ಏನಿವೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲವೇಕೆ? ಮಾಧವನಿನ್ನಯ ದಯದಿ ದಯದಿ ಮಾಧವನಿನ್ನಯ ದಯದಿ ಒಂದು ವಿನಾಶಯವ ಭಯವಿಲ್ಲದೆ ಜಗದಿ. ಒಂದು ವಿನಾಶಯವ ಭಯವಿಲ್ಲದ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವನಿನ್ನಯ ದಯದಿ ದಯದಿ ಮಾಧವನಿನ್ನಯ ದಯದಿ. ಮಾತರವೇ ದಯೆ ವಿಜಯ ವಿಜಯ ಮಾತರವೇ ದಯೆ ವಿಜಯ ಕರಗೊಳು ವಿಜಯೋಡುಗದೆ ಕರಗೊಳು ಗಾಂಡೀವ್ಯ ವಿಜಯೋಡುಗದಿ ಜಗ ಜಗದಿರು ಲೋಕೆ ಕಡುದಿರ ನೀ ನೆನೆಸಿ
ಎದೆಲೆ ಕೊರೆವೆ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ 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 ಸಾಧಿಸು ಕಾರ್ಯವ ಭಯವೇ ಸಗೆಯಿಲ್ಲೋ ಸಾಧಿಸು ಕಾರ್ಯವ ಭಯವೇ ಸಗೆಯಿಲ್ಲೋ ಸಾಧಿಸು ಕಾರ್ಯವ ಭಯವೇ ಸಗೆಯಿಲ್ಲೋ ಕಾತರವೇ ಸಗೆ ವಿಜಯ ವಿಜಯ ಕಾತರವೇ ಸಗೆ ವಿಜಯ 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 ಅರ್ಜುನ, ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಜರಿಗೆ ತಿಳಿಸು. ನೀನಿನ್ನು ಹೋಗಿ ಬಾ ಪಾರ್ಥ. ಆಜ್ಞೆ ಮಾಧವ. Bye.
ಮಧುರ ಮೋಹನ ಲೀಲಾ ನಾಟ್ಯವೋ ಮಧುರ ಮೋಹನ ಲೀಲಾ ನಾಟ್ಯವೋ ನಲಿ ನಲಿದಾಡುವ ಸಂತೋಷ ವೈಭವವೋ ಮಧುರ ಮೋಹನ ಲೀಲಾ ನಾಟ್ಯವೋ ನಾಟ್ಯವಾಡುವ ನಾರಿಯಳೊಣು ನಾವು ನಲಿಯುತ್ತಲಿರುವೆ ಕವಿಲಿನಂತಹ ನಾಟ್ಯವಾಡುವ ನಾರಿಯಳೊಣು ನಾವು ನಲಿಯುತ್ತಲಿರುವೆ ರಾಗದಲ್ಲಿ ಅನುರಾಗದಲ್ಲಿ ಅನುರಾಗದಲ್ಲಿ ನಲಿಯುತ್ತ ಕುಣಿಯುತ್ತ ಸವಿಯುತ್ತವ ನಲಿಯುತ್ತ ಕುಣಿಯುತ್ತ ಸವಿಯುತ್ತವ ಮಧುರ ಮೋಹನ ಲೀಲಾ ನಾಟ್ಯವೋ ನಲಿ ನಲಿದಾಡುವ ಸಂತೋಷ ವೈಭವವೋ ಮಧುರ ಮೋಹನ ಲೀಲಾ ನಾಟ್ಯವೋ ಮೋಹನಾಂಗಿಯರ ಮೋಹ ಪಾಶಗಳು ವ್ಯಾಮೋಹದಿಂದಲೇ ಮೈ ಮರೆತು ಮೋಹನಾಂಗಿಯರ ಮೋಹ ಪಾಶಗಳು ವ್ಯಾಮೋಹದಿಂದಲೇ ಮೈ ಮರೆತು ರಾಗದಲ್ಲಿ ಅನುರಾಗದಲ್ಲಿ ರಾಗದಲ್ಲಿ ಅನುರಾಗದಲ್ಲಿ ನಲಿಯುತ್ತ ಕುಣಿಯುತ್ತ ಸವಿಯುತ್ತವ ನಲಿಯುತ್ತ ಕುಣಿಯುತ್ತ ಸವಿಯುತ್ತವ ಮಧುರ ಮೋಹನ ಲೀಲಾ ನಾಟ್ಯವೋ ನಲಿ ನಲಿದಾಡುವ ಸಂತೋಷ ವೈಭವವೋ ಮಧುರ ಮೋಹನ ಲೀಲಾ ನಾಟ್ಯವೋ. ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಈ ಹೃದಯದಲ್ಲಿರುವುದೆಂದು? ಉಪಾಯವಿಲ್ಲ ರುಕ್ಮಿಣಿ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ, ಭೀಷ್ಮ, ದ್ರೋಣ, ಕೃಪ, ಕರ್ಣ ಇನ್ನೂ ಮುಂತಾದ ಮಹಾರಥಿಗರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ದೇವಿ, ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ ಕಾಣೆ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಸ್ವಾಮಿ, ಮಾನವ ಲೋಕವನ್ನು ಪ್ರಳಯವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕೆ ತಾವು ಮತ್ತೊಂದು ಸಾರಿ ಪ್ರಯತ್ನಿಸಬಾರದು ಸ್ವಾಮಿ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ರುಕ್ಮಿಣಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಈ ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣವನ್ನು ರಕ್ತದಿಂದ ತೊಯಿಸಿ ಅದನ್ನು ವೀರ ದರ್ಪದಿಂದ ಸುಜರಿತವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಎಂಬ ಅನರ್ಘ್ಯ ಫಲಪುಷ್ಟಗಳನ್ನು ಜಗತ್ತಿಗೆ ಕೊಡುವುದು. ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತಿನೆಲ್ಲ ಜೀವಂತವಾಗಿ ಮಾಡಬಲ್ಲೆ. ಅದು ಮುರಿದು
ಅದನ್ನುಳಿದು ರಕ್ತಪಾತದ ಅವಶ್ಯಕತೆ ಪ್ರಭು. ಭ್ರಮೆಯಾನಂದವೇ ಇಹಲೋಕ ಭ್ರಮೆಯಾನಂದವೇ ಇಹಲೋಕ ಮದಿಸಿದ ಜನರ ತುಳಿಗೆ ಭೋಜನ ಮದಿಸಿದ ಜನರ ತುಳಿಗೆ ಭೋಜನ ಈ ಭಯವೇಕೆ ಪ್ರಿಯ ಸತಿ ಕಾಂತೆ ಭಯವೇಕೆ ಪ್ರಿಯ ಸತಿ ಕಾಂತೆ ಕಲುಷಿತ ಸುಡುವೆ ಮರಗುವೆ ಏಕೆ ಕಲುಷಿತ ಸುಡುವೆ ಮರಗುವೆ ಏಕೆ ಭ್ರಮೆಯಾನಂದವೇ ಆಸೆಯು ಕವಿಯೇ ದೂಷಿತ ಗೌರವ ದೇಶದ ಸಮರ ರಕ್ತವ ಹರಿಸೆ ದೇಶದ ಸಮರ ರಕ್ತವ ಹರಿಸೆ ಆಡಿದ ಬಂದಗೆ ಓಡುವೆ ತಂದ ಆಡಿದ ಬಂದಗೆ ಓಡುವೆ ತಂದ ಪಾಂಡವ ವಿಜಯ ಪಾಂಡವ ವಿಜಯ ಕುರುಪತಿ ಪತನ ಪಾಂಡವ ವಿಜಯ ಕುರುಪತಿ ಪತನ ಅಂದಿಯ ಧರ್ಮದ ಉದಯಾನಂದ ಅಂದಿಯ ಧರ್ಮದ ಉದಯಾನಂದ ಪ್ರಿಯ ಸತಿ ರುಕ್ಮಿಣಿ ಚಿಂತಿಸಬೇಡ ಪ್ರಿಯ ಸತಿ ರುಕ್ಮಿಣಿ ಚಿಂತಿಸಬೇಡ ಪ್ರಿಯ ಸತಿ ರುಕ್ಮಿಣಿ ಚಿಂತಿಸಬೇಡ ಭ್ರಮೆಯಾನಂದವೇ ಇಹಲೋಕ 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 ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷ ಸರ್ಪದ ಅವಯವನ್ನು ಛೇದಿಸದ ಹೊರತು ಮತ್ತ ಉಪಾಯವಿಲ್ಲ. ಹಾರ್ಯವರ್ತಕ್ಕಾಗಿ ಇಂತಹ ಅವಸ್ಥೆಯು ಉಂಟಾಯಿತು. ಅಭಿಮಾನ ಸುರೆಯಿಂದ ಪ್ರಮುಖರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ದೇವಿ, ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗದು. ದೇವಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಬಾರಿ ಶಾಂತಿಗೆ ಪ್ರಯತ್ನಿಸುವೆನು. ಆದರೆ ಈ ಕಡೆಯ ಪ್ರಯತ್ನ ಕೂಡ ವಿಫಲವಾಗುವುದು. ದೇವಿ, ಈ ಯುಗದಲ್ಲಿ ನಿನ್ನ ಪತಿಯು ಏರಿ ಕುಳಿತುಕೊಳ್ಳುವ ಆ ಪಾರ್ಥನ ರಥವೇ ಈ ಯುಗದ ಧರ್ಮರಥ. ಅದನ್ನು ನನ್ನ ಭದ್ರ ಮುಷ್ಟಿಯಿಂದ ಎಳೆದಾಡಿಸುವ ಪಂಚ ಪಾಂಡವರೇ ಕರ್ಮನಾಸ್ತ ಪಂಚಾಶ್ವಗಳು.
ಅವುಗಳ ಹೆಗಲನ್ನೇರಿ ನನ್ನ ಭದ್ರಮುಷ್ಟಿ ಸೇರುವ ಆ ಕುದುರೆಯ ಕಡಿವಾಣಗಳೇ ಧರ್ಮ ಕರ್ಮ. ನಾನು ಹಿಡಿಯುವ ಚಾವುಟಿಯೇ ಧರ್ಮಸೂತ್ರ. ರುಕ್ಮಿಣಿ, ಹೆಚ್ಚು ರಕ್ತಪಾತವಿಲ್ಲದೆ ರಚಿಸುವೆನು ಧರ್ಮರಾಜ್ಯವೊಂದನ್ನು. ಹಾಡುವ ಕುಣಿದಾಡುವ ಅನುರಾಗದ ದೇವತೆ ಬಾಯನ್ನ ಹೃದಯೇಶ್ವರಿ ದೇವಿ ದೇವಿ. ಹಾಡುವ ಕುಣಿದಾಡುವ ಅನುರಾಗದ ದೇವತೆ ಬಾಯನ್ನ ಹೃದಯೇಶ್ವರಿ. ನನ್ನ ಸಿರಿದೇವತೆ ನಾ ಮೆಚ್ಚಿದ ಮಡದಿ ನೀನಂತೆ. ಸಿರಿದೇವತೆ ನನ್ನ ಸಿರಿದೇವತೆ ನಾ ಮೆಚ್ಚಿದ ಮಡದಿ ನೀನಂತೆ. ನಗು ನಗುತ್ತವ ನಗು ನಗುತ್ತವ ಅನುರಾಗದನು ಬಂದ ಮೈ ತುಂಬಿವ. ಅನುರಾಗದನು ಬಂದ ಮೈ ತುಂಬಿವ. ಹಾಡುವ ಕುಣಿದಾಡುವ ಅನುರಾಗದ ದೇವತೆ ಬಾಯನ್ನ ಹೃದಯೇಶ್ವರಿ.